ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಬೆಳೆ ವಿಮಾ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂತೂ ಬಂದಿದೆ. ಈ ಜಿಲ್ಲೆಗಳ ರೈತರಿಗೆ ಪ್ರತಿ ಹೆಕ್ಟರ್ಗೆ 28,000 ರೂಪಾಯಿ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಲಿದೆ ಎಂದು ತಿಳಿಸಲಾಗಿದೆ. ಹೌದು, ಯಾವ್ಯಾವ ಜಿಲ್ಲೆಗೆ ಜಮಾ ಆಗಲಿದೆ, ಎಷ್ಟು ಜಮಾ ಆಗಲಿದೆ ಎಲ್ಲವನ್ನು ಕೂಡ ನಾವು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಾನಲ್ಗೆ ನಿಮ್ಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೇನಾದ್ರೂ ರೈತರಾಗಿದ್ದು ಈ ಬಾರಿಯೂ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ಮಾಡಿಸಿದ್ದೀರಾ? ಹಾಗಾದ್ರೆ ನೀವು ಬೆಳೆ ವಿಮಾ ಹಣ ಜಮಾ ಆಗುವುದನ್ನ ಕಾಯ್ತಾ ಇರ್ತೀರಾ ಅಲ್ವಾ? ಹಾಗಿದ್ರೆ ನಿಮ್ಗೊಂದು ಇದು ಸಂತಸ ಸುದ್ದಿ ಅಂತಾನೆ ಹೇಳಬಹುದು. ರಾಜ್ಯದಲ್ಲಿ ಬೆಳೆ ವಿಮಾ ಪರಿಹಾರ ಬಿಡುಗಡೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಮತ್ತು ಸರ್ಕಾರದಿಂದ ಮಹತ್ವದ ಸೂಚನೆಗಳು ಹೊರಬಿದ್ದಿವೆ. ರಾಜ್ಯದಲ್ಲಿ ಬೆಳೆ ವಿಮಾ ಪರಿಹಾರ ಬಿಡುಗಡೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಮತ್ತು ಸರ್ಕಾರದಿಂದ ಮಹತ್ವದ ಸೂಚನೆಗಳು ಹೊರಬಿದ್ದಿವೆ. ಕೇವಲ ಬೆಳೆ ವಿಮಾ ಮಾತ್ರವಲ್ಲ, ಹವಾಮಾನ ಆಧಾರಿತ ಬೆಳೆ ವಿಮಾ ಮತ್ತು ಮಧ್ಯಂತರ ಪರಿಹಾರ ಬಗ್ಗೆ ಕೂಡ ಈಗ ಸ್ಪಷ್ಟನೆ ಸಿಕ್ಕಿದೆ. ಯಾವ ಜಿಲ್ಲೆಯ ರೈತರಿಗೆ ಮೊದಲ ಹಣ ಸಿಗಲಿದೆ, ಹವಾಮಾನ ಆಧಾರಿತ ವಿಮೆಯಲ್ಲಿ ಆಗಿರುವ ಗೊಂದಲಗಳು ಏನು, ಸರ್ಕಾರ ಕಂಡುಕೊಂಡಿರುವ ಮಾಹಿತಿಗಳೇನು ಮತ್ತು ನಿಮ್ಮ ಖಾತೆಗೆ ಹಣ ಯಾವಾಗ ಬಂದು ಬೀಳಲಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಉತ್ತರ ನೀಡಲಿದ್ದೇವೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ. ಮೊದಲಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಈ ಬಾರಿ ರಾಜ್ಯದ ಹಲವು ಕಡೆ ಉತ್ತಮ ಮಳೆ ಆಗಿದೆ, ಆದ್ರೆ ಇನ್ನು ಕೆಲವು ಕಡೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ಹೀಗಾಗಿ ರೈತರ ಸಂಕಷ್ಟದಲ್ಲಿದ್ದಾರೆ. ಈ ವಿಷಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಬೆಳೆ ವಿಮಾ ಪರಿಹಾರದ ಹಣವನ್ನ ಬಿಡುಗಡೆಗೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ನಡೆದಿದೆ. ಈ ಸಭೆಯಲ್ಲಿ ರೈತರಿಗೆ ಆದಷ್ಟು ಬೇಗ ಅಂದ್ರೆ ಯಾವುದೇ ವಿಳಂಬವಿಲ್ಲದೆ ಪರಿಹಾರ ತಲುಪಿಸಬೇಕು ಎಂದು ತೀರ್ಮಾನಿಸಲಾಗಿದೆ. ಹೌದು, ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ಪರಿಹಾರ ಜಮಾ ಆಗಿದೆ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಗೆ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇದೇ ಸೋಮವಾರದಿಂದ ಹಂತ ಹಂತವಾಗಿ ರೈತರ ಖಾತೆಗಳಿಗೆ ಹಣ ಜಮಾ ಆಗುವ ಪ್ರಕ್ರಿಯೆ ಆರಂಭವಾಗಿದೆ. ಮುಖ್ಯವಾಗಿ ಯಾರಿಗೆಲ್ಲ ತಮ್ಮ ಬೆಳೆ ವಿಮಾ ನೋಂದಣಿಯನ್ನ ಸರಿಯಾಗಿ ಮಾಡಿಸಿದ್ದೀರೋ ಮತ್ತು ಯಾರು ಬೆಳೆ ಸಮೀಕ್ಷೆ ವರದಿಗಳ ಕೃಷಿ ಇಲಾಖೆಗೆ ತಲುಪಿಯೋ ಅಂತ ರೈತರ ಪಟ್ಟಿ ಕೂಡ ತಯಾರಾಗಿದೆ. ನೀವೇನಾದ್ರೂ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಸಿದ್ದರೆ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಇನ್ನು ಎರಡನೇದಾಗಿ ಬಹಳ ಮುಖ್ಯವಾದ ವಿಷಯ ಅದೇನಪ್ಪ ಅಂತಂದ್ರೆ ಹವಾಮಾನ ಆಧಾರಿತ ಬೆಳೆ ವಿಮಾ. ಸ್ನೇಹಿತರೆ, ಕಳೆದ ವರ್ಷ ಅಂದ್ರೆ 2024-25ನೇ ಸಾಲಿನಲ್ಲಿ ಅಡಿಕೆ, ಕಾಳುಮೆಣಸು, ಮಾವು ಬೆಳೆಗಾರರು ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದರು. ಆದ್ರೆ ವಿಮಾ ಕಂಪನಿಗಳು ಮಾತ್ರ ರೈತರಿಗೆ ಸರಿಯಾದ ಪರಿಹಾರ ನೀಡಲಿಲ್ಲ. ರೈತರು ಕಟ್ಟಿದ ಪ್ರೀಮಿಯಂ ಹಣಕ್ಕಿಂತಲೂ ಕಡಿಮೆ ಪರಿಹಾರ ಬಂದಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಟೆಲಿಮೆಟ್ರಿಕ್ ಮಾಪನದಲ್ಲಿ ಆದ ದೋಷದಿಂದ ಈ ಸಮಸ್ಯೆ ಆಗಿತ್ತು. ಆದ್ರೆ ಈಗ ರೈತರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಈ ಬಗ್ಗೆ ಸರ್ಕಾರ ಮತ್ತು ವಿಮಾ ಕಂಪನಿಗಳ ನಡುವೆ ಚರ್ಚೆ ನಡೆದಿದ್ದು ರೈತರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಲು ಸೂಚಿಸಲಾಗಿದೆ. ಈ ವಿಶೇಷವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದ ರೈತರಿಗೆ ಅಂದ್ರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಸಿರಸಿ, ಕಾರವಾರ, ಅಂಕೋಲಾ ಮತ್ತು ಚಿಕ್ಕಮಗಳೂರು ಭಾಗದ ತೋಟಗಾರಿಕಾ ಬೆಳೆಗಾರರಿಗೆ ಬಾಕಿ ಇರುವ ಪರಿಹಾರವನ್ನು ನೀಡಲು ಒಪ್ಪಿಗೆ ಸಿಕ್ಕಂತಾಗಿದೆ. ಹೌದು, ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರೆಲ್ಲ ಈ ಭಾಗದ ರೈತರು ಇದ್ದೀರಿ, ನಿಮಗೆ ಬರಬೇಕಾದ ಬಾಕಿ ಹಣವನ್ನ ಇದೇ ಜನವರಿ ಅಥವಾ ಫೆಬ್ರವರಿ ತಿಂಗಳ ಒಳಗಾಗಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುವುದೆಂದು ಭರವಸೆಯನ್ನ ನೀಡಲಾಗಿದೆ. ಇದು ನಿಜಕ್ಕೂ ತೋಟಗಾರಿಕಾ ಬೆಳೆಗಾರರಿಗೆ ಒಂದು ನಿರಾಳವಾದ ಸುದ್ದಿ ಅಂತಾನೆ ಹೇಳಬಹುದು. ಈಗ ಮೂರನೇದಾಗಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸಂಬಂಧಿಸಿದ ಒಂದು ಪ್ರಮುಖ ಅಪ್ಡೇಟ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ಕೆಲವು ಜಿಲ್ಲೆಗಳಲ್ಲಿ ಮಳೆ ಅಭಾವದಿಂದ ಅಥವಾ ಸಕಾಲದಲ್ಲಿ ಮಳೆ ಬಾರದ ಇಳುವರಿ ಕುಂಠಿತವಾಗಿದೆ. ಇಂಥ ಸಂದರ್ಭದಲ್ಲಿ ಮಧ್ಯಂತರ ಪರಿಹಾರ ಅಂತ ಘೋಷಣೆ ಮಾಡಲಾಗುತ್ತಿದೆ. ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಶೇಂಗಾ ಮತ್ತು ಇತರ ಬೆಳೆಗಳಿಗೆ ಹಾನಿಯಾಗಿದೆ. ಹಾಗೆ ಕಲಬುರಗಿ ಮತ್ತು ರಾಯಚೂರು ಭಾಗದಲ್ಲಿ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಈ ಜಿಲ್ಲೆಗಳ ರೈತರಿಗೆ ಬೆಳೆ ವಿಮಾ ಮಧ್ಯಂತರ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ ಈಗಾಗಲೇ ಕೆಲವು ರೈತರ ಖಾತೆಗಳಿಗೆ ಈ ಮಧ್ಯಂತರ ಪರಿಹಾರದ ಹಣ ಜಮಾ ಆಗಿರುವುದು ಮೆಸೇಜ್ಗಳು ಬರುತ್ತಿವೆ. ಇನ್ನು ಬಾಕಿ ಉಳಿದಿರುವ 6 ರೈತರಿಗೆ ಇದೇ ವಾರದಲ್ಲಿ ಹಣ ವರ್ಗಾವಣೆ ಆಗಲಿದೆ. ಹಾಗಾಗಿ ನೀವು ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟಸ್ ಅನ್ನ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಜಮಾ ಆಗಿದೆಯಾ ಇಲ್ವಾ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ. ಇನ್ನು ನಿಮಗೆ ಬೆಳೆ ವಿಮಾ ಹಣ ಜಮಾ ಆಗಿದ್ದನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ, ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಬಹಳಷ್ಟು ರೈತರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಮ್ಮ ಬೆಳೆ ವಿಮಾ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಮೊಬೈಲ್ ನಲ್ಲೇ ಚೆಕ್ ಮಾಡೋದು ಹೇಗೆ ಅಂತ. ಅದಕ್ಕೂ ಒಂದು ಸುಲಭ ದಾರಿ ಇದೆ. ಹೌದು, ನೀವು ಮೊದಲಾಗಿ ನಿಮ್ಮ ಗೂಗಲ್ ನಲ್ಲಿ ಸಂರಕ್ಷಣಾ ಕರ್ನಾಟಕ ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಕೆಳಗಡೆ
ಚೆಕ್ ಸ್ಟೇಟಸ್ ಅಂತ ಒಂದು ಆಯ್ಕೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಲ್ಲಿ ವರ್ಷ ಇದ್ದಲ್ಲಿ 2024-25 ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಂತರ ಋತು ಇದ್ದಲ್ಲಿ ಖಾರಿಫ್ ಎಂದು ಆಯ್ಕೆ ಮಾಡಿಕೊಳ್ಳಬೇಕು. ಮುಂದೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆನ ಹಾಕಿ ಸರ್ಚ್ ಕೊಟ್ರೆ ಸಾಕು. ನಿಮ್ಮ ಅರ್ಜಿ ಸ್ವೀಕೃತವಾಗಿದೆಯಾ ಅಥವಾ ಹಣ ಬಿಡುಗಡೆ ಆಗಿದೆಯಾ ಅಥವಾ ತಿರಸ್ಕಾರ ಆಗಿದೆಯಾ ಅನ್ನೋ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಸಿಗುತ್ತೆ. ಇದನ್ನ ನೀವು ಮನೆಯಲ್ಲೇ ಕುಳಿತು ಚೆಕ್ ಮಾಡಬಹುದು. ಇನ್ನು ಹಣ ಬಾರದೇ ಇದ್ರೆ ಏನೆಲ್ಲ ಮಾಡಬೇಕು? ಹೌದು, ಇದು ರೈತರಿಗೆ ಬಹಳ ಮುಖ್ಯವಾದ ಮಾಹಿತಿ ಆಗಿದೆ. ಇದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಇನ್ನೊಂದು ಮುಖ್ಯ ವಿಷಯ, ರೈತ ಬಾಂಧವರಿಗೆ, ಒಂದು ವೇಳೆ ನಿಮ್ಮ ಊರಿನಲ್ಲಿ ಎಲ್ಲರಿಗೂ ಕೂಡ ಬೆಳೆ ವಿಮೆ ಬಂದು ನಿಮಗೆ ಮಾತ್ರ ಬಂದಿಲ್ಲ ಅಂತಂದ್ರೆ ಗಾಬರಿ ಆಗಬೇಡಿ. ಅದಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳಿವೆ, ಅದನ್ನ ತಿಳಿದುಕೊಳ್ಳಿ. ಮೊದಲನೇದಾಗಿ ಆಧಾರ್ ಸೀಡಿಂಗ್. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದ್ರೆ ಅಥವಾ NPCI ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಹಣ ಜಮೆ ಆಗಲ್ಲ. ಕೂಡಲೇ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ. ಇನ್ನು ಎರಡನೇದಾಗಿ ಹೆಸರಿನಲ್ಲಿ ವ್ಯತ್ಯಾಸ. ಹೌದು, ಪಹಣಿಯಲ್ಲಿ ಇರುವ ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಇರುವ ಹೆಸರು ಮ್ಯಾಚ್ ಆಗದಿದ್ರೆ ಸಮಸ್ಯೆ ಆಗಬಹುದು. ಇನ್ನು ಮೂರನೇದಾಗಿ ಫ್ರೂಟ್ ಐಡಿ. ಹೌದು, ಕೃಷಿ ಇಲಾಖೆಯ ಫ್ರೂಟ್ ಪೋರ್ಟಲ್ ನಲ್ಲಿ ನಿಮ್ಮ ಮಾಹಿತಿ ಅಪ್ಡೇಟ್ ಆಗಿರಲೇಬೇಕು. ಹೌದು, ಹಾಗಾಗಿ ಹಣ ಬಂದಿಲ್ಲ ಅಂತಂದ್ರೆ ಕೂಡಲೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಗ್ರಾಮೀಣ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿ ವಿಚಾರಿಸಬಹುದು. ಇನ್ನು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಹೌದು, ನಿಮಗೆ ಬೆಳೆ ಬಗ್ಗೆ ಯಾವುದೇ ದೂರುಗಳಿದ್ದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸರ್ಕಾರ ರೈತರಿಗಾಗಿ ಉಚಿತ ಸಹಾಯವಾಣಿಯನ್ನ ನೀಡಿದೆ. ನೀವು 1800-1801-1551. ಹೌದು, ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. 1800-1801-1551 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳಬಹುದು. ಇನ್ನು ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಬೆಳೆ ಹಾನಿ ಸಮೀಕ್ಷೆ ಕಾರ್ಯ ಬಹುತೇಕ ಮುಕ್ತಾಯವಾಗಿದೆ. ಇನ್ನೊಂದು ವಾರದ ಒಳಗಾಗಿ ಸಮೀಕ್ಷೆ ಪೂರ್ಣಗೊಂಡ ನಂತರ DBT ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ಸರ್ಕಾರ ಈ ಬಾರಿ ಯಾವುದೇ ತಾಂತ್ರಿಕ ತೊಂದರೆಗಳಿಲ್ಲದೆ ಹಣ ನೀಡುವ ಭರವಸೆಯನ್ನ ನೀಡಿದೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ. ನಿಮಗೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಥವಾ ನಿಮ್ಮ ಬೆಳೆ ವಿಮಾ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಹಣ ಎಷ್ಟು ಜಮಾ ಆಗಿದೆ ಎಂಬುದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಹೆಚ್ಚಿಗೆ ಮಾಹಿತಿ ಬೇಕಾದ್ರೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ರೈತ ಮಿತ್ರರಿಗೂ ಕೂಡ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.